ಚೇತನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈವ್ನಿಂಗ್ ಕಾಲೇಜ್ ವಿ ಪುರಂ ಫೈರ್ಲೆಸ್ ಕುಕಿಂಗ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಬನ್ನಿ ನಿಮಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಎಲ್ಲ ಏನು ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿದ್ದಾರೆ. ಇದೇ ನಮ್ಮ ಕ್ಲಾಸು, ಇವ್ರು ನಮ್ಮ ಮೇಡಮ್. ನೋಡಿ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಚೆನ್ನಾಗಿ ಬಂದಿದೆಯಾ ಫೋಟೋ? ಇವಾಗ ಯಾಕೆ ಹಾಕ್ದೆ? ಇನ್ನೂ ಒಂದು 10 ನಿಮಿಷ ಬಿಟ್ಟು ಹಾಕ್ಬೇಕಾಗಿತ್ತು. ಬೂಂದಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಹಿಂಗೆ ಹೋಗ್ಬೇಕು ಅಂದ್ರೆ ಅದು ಇಂಡಿವಿಜುವಲ್ ಹೋಗ್ಬೇಕು ಅಷ್ಟೇ. ಚೇತನ್ ಏನು ಸರ್? ಸುನಿಲ್, ಈಗ ಇದಿಷ್ಟು 3 ಈವೆಂಟ್ ಇದು ನಿಮ್ದೇ ಆಗತ್ತಾ? 4 ಒಂದೇ ಸರ್. ಓಕೆ, 3 ಐಟಮ್ಸ್, 4 ಪ್ಲೇಟ್. ಅಲ್ಲ, ನಾವು ಕರ್ದರ್ ಇಲ್ಲೇ ಬದಿಗಿದ್ದೀವಿ. ಆಮೇಲೆ ಅವ್ರು ರುಚಿ ನೋಡಿ ನೋಡ್ತಾನೆ ಇದ್ದಾರೆ. ಬನ್ನಿ ಬನ್ನಿ. ಇಲ್ಲ ಇಲ್ಲ, ನಾನೇ ಮೇಡಮ್ ಹೇಳಿದ್ದು ಟೇಸ್ಟ್ ಮಾಡಿ ರಿಸಲ್ಟ್. ನಮ್ಮ ಸರ್ ಮೇಡಮ್ ಎಲ್ಲ ನೋಡಿ ಎಲ್ಲ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ಮೇಡಮ್ ಅಷ್ಟೆಲ್ಲ ತಿಂದರೆ ಹೆಂಗೆ? ನಾವು ಸಪ್ರೇಟಾಗಿ ಇಷ್ಟೆಲ್ಲ ಮೇಡಮ್ ಸುಮ್ಮನೆ ತಿನ್ನೋದೆಲ್ಲ ರಿವ್ಯೂ ಕೊಟ್ಬಿಟ್ಟು ಹೋಗ್ಬೇಕು. ಫೋನ್ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲಾಸ್ ಎಲ್ಲ ತಯಾರು ಮಾಡಿರೋದು ಇವೆಲ್ಲ. ಇಲ್ಲಿ ನೋಡಿ, ಒಂದು ಪಾನಿಪುರಿ ಅಂಗಡಿನೇ ಬಂದೈತೆ ಇಲ್ಲಿ. ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು? ವೆಂಕಟೇಶ್ ಬ್ರೋ. ವೆಂಕಟೇಶ್ ಮಾಡಿದವ್ರು ಅಲ್ಲೇ ಅದ್ರ, ಅವ್ರನ್ನ ಕೇಳ್ರಿ. ನೀವೇನು ಮಾಡಿದ್ದೀರಾ ಬ್ರೋ? ನಾವೇನು ಮಾಡಿದ್ವಿ, ಬರೀ ಹೆಲ್ಪಿಂಗ್ ಅಷ್ಟೇ. ಹೌದಾ? ಕೇಳಿ, ಏನು ಬೇಕಾದ್ರೆ ಇನ್ಫಾರ್ಮೇಶನ್ ನಮ್ಮ ಟೀಮ್ ಕಡೆಯಿಂದ ಸುನಿಲ್ ಅನ್ನೋರು ಇದ್ದಾರೆ. ಇವ್ರು ಬರೀ ಮಾತು ನೋಡ್ರಿ. ಇವ್ರು ಏನು ಮಾಡಿದ್ರು, ಬರೀ ಕಲ್ಸೋದು, ಮಾತಾಡೋದು, ಇಷ್ಟ ಮಾಡಿರೋದು. ನಮ್ಮ ಸುನಿಲ್ ಅಣ್ಣ ಹೆವಿ ಡೆಡಿಕೇಶನ್ ಇನ್ ಸುನಿಲ್ ಅಣ್ಣ. ಅಲ್ಲಿ ಟೇಸ್ಟ್ ಮಾಡಕತ್ರ ಇರಿ. ಹಾಯ್ ಸರ್. ಹಾಯ್. ಇವತ್ತು ನಮ್ಮ ಕಾಲೇಜಲ್ಲಿ ಏನು ಮಾಡಿದ್ದೀರಾ ಸರ್ ನೀವು ಫೈರ್ಲೆಸ್ ಕುಕ್ಕಿಂಗು? ಇವಾಗ ವಿದೌಟ್ ಫೈರ್ ಕುಕಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ರು. ಅದರಲ್ಲಿ ಶೋ ಮಾಡಿದ್ದೀನಿ. ಅದಾದಮೇಲೆ ಅಂದರೆ ಒಂದು ಪಾನಿಪುರಿ ಮಾಡಿದ್ದೀನಿ. ಪಾನಿಪುರಿನ ಅದಾದಮೇಲೆ ನಂತರ ಬೇಲ್ಪುರಿ ಒಂದು ಮಾಡಿದ್ದೀನಿ. ಈಗ 3 ಐಟಮ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಕಾಂಪಿಟೇಷನ್ ಒಂದು ಫನ್ ಥರ ಥ್ಯಾಂಕ್ ಯು ಸರ್. ಎಲ್ಲ ತಿಂತಾ ಇದ್ದಾರೆ. ತಿನ್ನಲಿ. ಇಂಗ್ಲೀಷ್ ಸರ್ ಬ್ಯಾಕಂತ. ಹಾಯ್ ಮೇಡಮ್, ನಿಮ್ಮ ಹೆಸರು? ಸ್ಫೂರ್ತಿ ಅಂತ. ಏನು ಮಾಡಿದ್ದೀರಾ ಮೇಡಮ್ ನೀವು? ನಾವಿಲ್ಲ, ನಮ್ಮಮ್ಮ ಮಾಡಿದ್ದಾರೆ. ಥ್ಯಾಂಕ್ ಯು. ಇದು ಮಾವಿನಕಾಯಿ ಹಾಕಿದ್ದೀನಿ, ಕ್ಯಾರೆಟ್, ಮಾವಿನಕಾಯಿ ಹಾಕಿದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕಿದ್ದೀನಿ, ಇನ್ನು ಕ್ಯುಕುಂಬರ್ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ರುಚಿ ತಕ್ಕ ಉಪ್ಪು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ.
ಇದು ಪಾನಿಪುರಿದು ಹಾಗೆ ಪಾನಿಪುರಿ ಒಂದು ಸ್ಪೆಷಲ್ ರೆಸಿಪಿ, ಯಾಕಂತಂದ್ರೆ ಅದಕ್ಕೆ ಆಲೂಗಡ್ಡೆ ಬೇಯಿಸಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಬಟ್ ನಾನು ಇದಕ್ಕೆ ಏನಂತಂದ್ರೆ ಮೊನೆಕೋ ಬಿಸ್ಕೆಟ್ ಯೂಸ್ ಮಾಡ್ತೀನಿ. ಮೊನೆಕೋ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಅದಕ್ಕೆ ಸೇವ್ ಹಾಕಿ ಅದರ ಜೊತೆ ಇದು ಏನು ಆನಿಯನ್, ಅದಾದ್ಮೇಲೆ ಕ್ಯಾರೆಟ್, ಅಷ್ಟು ಕ್ಯಾರೆಟ್ ಮತ್ತೆ ಮಾವಿನ ಇದನ್ನು ಮಿಕ್ಸ್ ಮಾಡ್ಕೊಂಡು ಅದು ಮಸಾಲ ಆಗಿ ರೆಡಿ ಮಾಡ್ಕೊಂಡು, ಇದು ಪಾನಿಗೆ ಇದು ಹುಣಸೆ ಹಣ್ಣು ನೀರು, ಆಮೇಲೆ ಬೇಸಿಗೆ ಉಪ್ಪು, ಖಾರ, ಸ್ವಲ್ಪ ಚಾಟ್ ಮಸಾಲ ಕೊಡು ಸ್ವಲ್ಪ, ಅದಾದ್ಮೇಲೆ ಬೂಂದಿ ಹಾಕಿದ್ದೀನಿ. ಅದೇ ಸಾರಿ ಸ್ಯಾಂಡ್ವಿಚ್, ಇನ್ನೊಂದು ಸ್ಯಾಂಡ್ವಿಚ್ ಅದಕ್ಕೆ ಸ್ಯಾಂಡ್ವಿಚ್ಗೆ ಏನಂತಂದ್ರೆ ಅದು ಮ್ಯಾನಿ ಸಾಸ್, ಕ್ಯಾರೆಟ್, ಆಮೇಲೆ ಟೊಮೆಟೊ, ಕ್ಯಾಬೇಜ್, ಆಮೇಲೆ ಇದು ಏನು ಕ್ಯಾಪ್ಸಿಕಮ್ ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ಸರ್ ಅಂದರೆ ನೀವು ಹೆಂಗೆ ಯೂಶಲಿ ಮಾಡ್ತಾ ಇರ್ತೀರಾ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದಾ? ಫಸ್ಟ್ ಟೈಮ್ ಅಂತಲ್ಲ, ಮಾಡ್ತಾ ಇರ್ತೀನಿ. ಯಾವ್ದಾದ್ರು ಒಂದ್ಸಲ ಯಾವುದಾದ್ರು ಈ ಥರ ಪಾರ್ಟಿಸಿಪೇಟ್ ಅಂತ ಬಂದಾಗ ಒಬ್ರಿಗೆ ಒಬ್ರು ಕಾಂಪಿಟೇಷನ್ ಕೊಡೋಣ ಅನ್ನೋ ಥರ ಅದಕ್ಕೆ ಇದು ಮಾಡಿದ್ದೀವಿ. ಏನು ಅನಿಸ್ತಾ ಇದೆ ಸರ್ ನಿಮಗೆ? ಸೊ ತುಂಬ ಖುಷಿ. ನಾನು ಯಾಕಂತಂದರೆ ಇದು ಆ್ಯಕ್ಚುಲಿ ಕಾಲೇಜಲ್ಲಿ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನಾನು ಫಸ್ಟ್ ಇಯರ್ನಲ್ಲಿ ಇದು ಮಾಡ್ತಾ ಇರುವಾಗಲೇ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಇದು ತುಂಬ ಖುಷಿ ಇದೆ, ಯಾಕಂತಂದರೆ ಈ ಥರ ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವ ಏಜಲ್ಲಿ ಅನ್ನೋದು ಇದಕ್ಕಿಂತ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋದು ಇದರಲ್ಲಿ ಮುಖ್ಯ ಆಗುತ್ತೆ. ಯಾಕಂತಂದರೆ ಈವ್ನಿಂಗ್ ಟೈಮಲ್ಲೂ ನಮ್ಮ ಲೆಕ್ಚರರ್ಸ್ಗಳು ಬಂದು ನಮಗೆ ಸಪೋರ್ಟ್ ಮಾಡಿಕೊಂಡು, ನೀವು ಒಂದು ಈ ಮೂಮೆಂಟಲ್ಲೂ ಕೂಡ ನೀವು ಈ ಟೈಮಲ್ಲೂ ಈ ಏಜಲ್ಲೂ ವರ್ಕ್ ಮಾಡ್ಕೊಂಡು ಬಂದು ಈ ಥರ ಕಲ್ಚರಲ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಅವ್ರು ಮಾಡಿ ಅನ್ನೋದಕ್ಕೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಇದರಿಂದ ನನಗೆ ವಿವಿಪುರಂ ಕಾಲೇಜ್ ಪ್ರಿನ್ಸಿಪಾಲರು ಹಾಗೂ ನಮ್ಮ ಸಹಪಾಠಿಗಳು ಮತ್ತು ಟೀಚರ್ಸ್ಗಳು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಬ್ಬರಿದರಲ್ಲಿ ಕಳಿಸಿ ಸರ್, ಕಳಿಸಿ ಅವ್ರಿಗೆ ಕೊಡ್ತೀನಿ. ಸರ್ ಇಷ್ಟು ರೆಸಿಪಿಯಲ್ಲಿ ಯಾವ್ದು ಸರ್ ಚೆನ್ನಾಗಿದೆ? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ ಅಷ್ಟು. ಸ್ವೀಟ್ಸ್ಗಳು ಮಾತ್ರ ಅವೆಲ್ಲ ಕೇಕು ಅದೆಲ್ಲ ಜಾಸ್ತಿ ಇಷ್ಟ ಆಯಿತು ನಮ್ಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸ್ಟೂಡೆಂಟ್ಸ್ಗೆ? ಇದೇ ಥರದ ಉತ್ಸಾಹ ಮುಂದುವರಿಲಿ. ಆಮೇಲೆ ಈಗ ಈವನ್ ಬಾಯ್ಸ್ ಆಲ್ಸೋ ಇನ್ವಾಲ್ಡ್ ಇನ್ ಪ್ರಿಪೇರಿಂಗ್ ದಿಸ್ ಕುಕಿಂಗ್ ವಿತೌಟ್ ಫೈರ್ಲಿ. ನೆಕ್ಸ್ಟು ಕುಕ್ ವಿತ್ ಫೈರ್ನು ಸಹ ಚೆನ್ನಾಗಿ ಮಾಡಲಿ ಅಂತ ಅನ್ನುವಂಥದ್ದು ನನ್ನ ಆಶಯ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬ್ರೆಡ್ಡಿಂದ ಮಾಡಿರೋದು. ಬ್ರೆಡ್ ಮತ್ತೆ ಮಿಲ್ಕ್ ಪೌಡರ್ ಮತ್ತೆ ಶುಗರ್ ಪೌಡ್ರು ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಅದ್ರ ಒಳಗಡೆ ಸ್ಟಫಿಂಗ್ ಹಾಕ್ಬಿಟ್ಟು ಇದು ಪೀನಟ್ ಚಿಕ್ಕಿ ಬರುತ್ತಲ್ಲ ಅದನ್ನ ಫುಲ್ ಪೌಡರ್ ಮಾಡಿಬಿಟ್ಟು ಅದ್ರ ಮೇಲೆ ಡೆಕೋರೇಷನ್ ಹಾಕಿದ್ದೀವಿ. ಇದಕ್ಕೆ ಫುಡ್ ಕಲರ್ ಮಿಕ್ಸ್ ಮಾಡಿ ಕೊಕೊನೆಟ್ ಪೌಡರ್ ಮಿಕ್ಸ್ ಮಾಡಿ ಹಾಕಿರೋದು. ಇದು ಡೆಕೋರೇಷನ್ಗೆ ಅಂತ ಚೆರ್ರಿ ಇಕ್ಕಿರೋದು. ಎಷ್ಟು ಕೇಕ್ ಮಾಡಿದ್ದೀರಾ ನೀವು? 2 ಕೇಕ್ ಮಾಡಿದ್ದೀರಾ? ಒಂದು ಕೇಕ್ ಅಷ್ಟೇ. ಇಷ್ಟು ರೆಸಿಪಿಯಲ್ಲಿ ಏನು ಚೆನ್ನಾಗಿದೆ ಮೇಡಮ್? ಹೌದಾ, ಸರಿ ಮೇಡಮ್, ಆಯಿತು. ನೀವೇನು ಹೇಳ್ತೀರಾ ಮೇಡಮ್? ಸ್ವೀಟ್ ಇಷ್ಟ ಆಯಿತಾ? ಯಾವ ಸ್ವೀಟ್ ಮೇಡಮ್ ಅದು? ಯಾವ ಸ್ವೀಟು? ನೀವೇನು ಹೇಳ್ತೀರಾ ಸರ್? ಸ್ವೀಟು ಎಲ್ಲ ಆಲ್ ಐಟಮ್ಸ್, ಯಾವುದ್ರಲ್ಲಿ ಕಡಿಮೆ ಅಂತಕ್ಕಂಥದ್ದಿಲ್ಲ. ಪಾರ್ಟ್ ಟೈಮಾಗಿ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ರಂತೆ ಯಾವ ಲಾಟ್ ಆಫ್ ಸ್ಕಿಲ್. ಇದು ನಿಮ್ಮ ನೆಕ್ಸ್ಟ್ ಕಿಚನ್ ರೂಮ್ಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ಮೇಡಮ್? ಚೆನ್ನಾಗಿದೆ ಎಲ್ಲದು. ಅಲ್ಲಿ ಆಚೆ ಅದರಲ್ಲೂ ಈ ಬನಾನಾ ಸ್ಟೆಮ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು. ಯಾವುದು ಮೇಡಮ್? ಬನಾನಾ ಸ್ಟೆಮ್ ಬನಾನಾ ಸ್ಟೆಮ್ ಅಂತೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರೆ ಚೆನ್ನಾಗಿದೆ. ಆಲ್ ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳಿ. ಏನು ರೆಸಿಪಿ ಮಾಡಿದ್ದೀರಾ ಮೇಡಮ್? ಸಲಾಡ್, ಮೊಳಕೆ ಕಟ್ಟಿದ ಕಾಳು, ಸೌತೆಕಾಯಿ, ಹೇಳಿ. ಸೌತೆಕಾಯಿ, ಟೊಮೆಟೊ, ಹಾಂ, ಪೆಪ್ಪರ್ ಪೌಡರ್, ಕ್ಯಾರೆಟು, ತೆಂಗಿನ ತುರಿ, ಅದನ್ನ ಬೇಬಿ ಕಾರ್ನ್ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲಾಡ್ ಮಾಡಿರೋದು. ನೆಕ್ಸ್ಟು ಅವಲಕ್ಕಿ ನೆನೆಸಿರೋದು, ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ, ಒಂದು ಬಾಳೆಹಣ್ಣು ರಸಾಯನ. ನೆಕ್ಸ್ಟು ಅವಲಕ್ಕಿ ನೆನೆಸಿರೋದು, ಮೊಸರು,
ಕೊತ್ತಂಬರಿ ಮೆಣಸಿನ್ಕಾಯಿ. ಸೊ ಅವಲಕ್ಕಿಯಲ್ಲಿ ಮೊಸರನ್ನ ಮಾಡಿದ್ದೀರಾ ನೀವು? ಮೊಸರನ್ನಕ್ಕೆ ಒಂದು ಬೇಲ್ಪುರಿ, ಪೂರಿ, ಚೋಚೋ, ಈರುಳ್ಳಿ, ಟೊಮೆಟೊ, ಪೆಪ್ಪರ್ ಪೌಡ್ರ್, ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಿ ಒಂದು ಬೇಲ್ಪುರಿ. ಮನೆಯಲ್ಲಿ ಮಾಡ್ತಾ ಇರ್ತೀರಾ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದಾ ಮೇಡಮ್? ಮಾಡ್ತಾ ಇರ್ತೀನಿ. ಹೌದಾ, ಥ್ಯಾಂಕ್ ಯು ಮೇಡಮ್. ಇದು ಕೋಕೋನಟ್ ಬ್ರೆಡ್ ರೋಲ್ ಅಂತ. ಬ್ರೆಡ್ಡಿಗೆ ಜಾಮು ಮತ್ತು ಚಾಕ್ಲೇಟ್ ಸಿರಮ್ ಹಾಕಿ ಅದಕ್ಕೆ ಫ್ಲೇವರ್ ಕೊಟ್ಟು ಅದಾದಮೇಲೆ ಶುಗರ್ ವಾಟರಲ್ಲಿ ಸ್ವಲ್ಪ ನೆನೆಸಿಟ್ಟು ಅದಾದಮೇಲೆ ಹಾಕಿ. ಇದು ಬಂದು ಬನಾನಾ ಸ್ಟೆಮ್ ಮಸಾಲ ಅಂತ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನಾನಾ ಏನೇನು ಹಾಕಿದ್ದೀರಾ ಮೇಡಮ್? ಬನಾನಾ ಸ್ಟೆಮ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ಕಾರ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದು. ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಇದು ಏನು ಮೇಡಮ್? ಇದು ಡಯಾಬಿಟಿಸು ಎಲ್ಲ ಒಳ್ಳೆಯದು. ಬಾಳೆದಿಂಡೆ ಇದು ಏನಿಂದ ಮಾಡಿ? ಕೋಕೋನಟ್ ಬ್ರೆಡ್ಡಿಂದ. ಥ್ಯಾಂಕ್ ಯು ಮ್ಯಾಮ್. ವಿವಿಪುರಂ ಯೂನಿಕ್ ಕನ್ನಡ ಉಪನ್ಯಾಸಕ್ಕೆ PU ಕಾಲೇಜಿಂದ ಇವತ್ತು ವಿತೌಟ್ ಫೈರ್ ಮಕ್ಕಳಿಗೆ ಕಾಂಪಿಟೇಷನ್ ಇಟ್ಕೊಂಡಿದ್ವಿ. ಅದರಲ್ಲಿ ಚಾಟ್ಸಿಗೆ ಏನು ಬೇಕು ಸಂಜೆ ಹೊತ್ತಿಗೆ ಅದು ಫೈರ್ ಇಲ್ಲದೆ ಮಾಡೋಂಥದ್ದು. ಅದರಲ್ಲೂ ಕೆಲವೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಇದು ನೋಡಿ, ಇದ್ರದ್ದು ಏನು ಬಾಳೆಕಾಯಿ ಸ್ಟೆಮ್ ಇರುತ್ತಲ್ಲ, ಆ ಸ್ಟೆಮ್ದು ಹಸಿ ಹಾಗೇ ತೆಗೆದಿರೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸೌತೆಕಾಯಿ, ಬೋಟಿ ಇವುಗಳನ್ನು ಬಳಸಿ ತಕ್ಷಣಕ್ಕೆ ವಿತಿನ್ 5 ಮಿನಿಟ್ಸ್ ಒಳಗೆ ಮಾಡಿದ್ದಿದ್ದು. ಆಮೇಲೆ ಅದು ಗರಿ ಗರಿ ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಆಮೇಲೆ ಪ್ರೆಸೆಂಟೇಷನ್ನು ಚೆನ್ನಾಗಿತ್ತು ಇದು. ಆಮೇಲೆ ಬನಾನಾದಲ್ಲಿ ಮಾಡಿದ್ದಾರೆ. ಬನಾನಾ ಬೋಟಿ ಎಣ್ಣೆಯಲ್ಲಿ ಬಾಯ್ಲ್ ಆಗಿದೆ ಅಲ್ವಾ ಮ್ಯಾಮ್? ಬೋಟಿ ಹೆಂಗೆ ಫೈರ್ಲೆಸ್ ಆಗುತ್ತೆ? ಅದು ಮನೇಲೇ ಬೋಟಿ ಕರೆದು ಮನೆ ಎಣ್ಣೆಯಲ್ಲಿ ಕರ್ಕೊಂಡು ಬಂದಿದ್ದು ಬೋಟಿ. ಓಕೆ. ಹೋಟೆಲ್ದಲ್ಲ, ಮನೆ ಎಣ್ಣೆಯಲ್ಲಿ ಬೋಟಿ ಕರೆದಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆ ಬೋಟಿ ತಗೊಂಬಂದು ತಿನ್ನೋದು ಬೇಡ. ಅದಕ್ಕೋಸ್ಕರನೇ ನಾವು ವಿತೌಟ್ ಫೈರ್ ಮಾಡ್ತಾ ಇದ್ದೀವಿ. ಹಾಗಾದರೆ ನೀವು ಮನೆಯಲ್ಲೇ ಬೋಟಿ ಮಾಡ್ತೀರಾ ಮೇಡಮ್? ಹೌದು, ಬೋಟಿ ಮಾಡ್ತೀವಿ. ಬೋಟಿದು ಆಮೇಲೆ ಇದು ಅವಲಕ್ಕಿ ತಕ್ಷಣಕ್ಕೆ ಮಾಡ್ಬೋದಾದ ಒಂದು ರೆಸಿಪಿ. ಅವಲಕ್ಕಿ ಅದರದ್ದು ಮೊಸರನ್ನು ಸೇರಿಸಿ ಮಾಡಿದ್ದೀವಿ. ಮತ್ತು ಅವಲಕ್ಕಿದೆ ಚಾಟ್ಸ್ ಕೂಡ ಮಾಡಿದ್ದಾರೆ. ಅವಲಕ್ಕಿ ಚಾಟ್ಸ್ ಇದೆ. ಅವಲಕ್ಕಿಗೆ 3 ಭಾಗಗಳನ್ನು ಮಾಡಿದ್ದಾರೆ. ಬೇಗ ತಕ್ಷಣಕ್ಕೆ ಮಾಡಬಹುದಾದ, ಅಂದರೆ ಈ ಮೂಲಕ ನಾವು ಆ ಮಕ್ಕಳಿಗೆ ಮನೆಯಲ್ಲಿ ಒಂದು ಸಹಾಯ ಮಾಡ್ಬೋದಾದ್ದು, ಅಡುಗೆಯನ್ನು ಒಂದು ಕಲಿಬಹುದಾದ್ದು. ಈ ಕಡೆ ಸ್ಪರ್ಧೆಯ ಜೊತೆಯಲ್ಲಿ ಅಡುಗೆ ಮನೆಗೂ ಹೋಗುವ ಒಂದು ಕೆಲಸನ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಕಲಿಸೋದು ಈ ಸ್ಪರ್ಧೆಯ ಉದ್ದೇಶ ಕೂಡ ಆಗಿದೆ. ಆರೋಗ್ಯನೂ ಇದೆ ಮತ್ತು ಆ ಉದ್ದೇಶನೂ ಆಗಿದೆ. ಹಾಗಾಗಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತು ಎಲ್ಲವೂ ಚೆನ್ನಾಗಿದೆ, ಧೈರ್ಯವಾಗಿ ತಿನ್ಬೋದು, ಆರೋಗ್ಯಕ್ಕೆ ಚೆನ್ನಾಗಿದೆ. ಮತ್ತು ಪ್ರೆಸೆಂಟೇಷನ್ ಮಾಡುವ ನೋಡಿ, ಅದು ಇದು ಮಾಡುವ ಏನು ಡಿಸ್ಪ್ಲೇ ಮಾಡೋದು, ಅದೆಲ್ಲವೂ ಒಂದು ಕಾನ್ಸೆಪ್ಟ್ ಆ ಮಕ್ಕಳಿಗೆ ಬಂದಿದೆ. ಆ ಕಾರಣಕ್ಕಾಗಿ ಇದು ಸಕ್ಸಸ್ ಆಗಿದೆ ಅಂತ. ಥ್ಯಾಂಕ್ ಯು ಮೇಡಮ್. ಸರ್ ರೋಲಿಂಗ್. ಹಾಯ್ ಸರ್, ನಿಮ್ಮ ಹೆಸರು? ಸಿದ್ಧಾರ್ಥ್ ಅಲಿಯಾಸ್ ಕತ್ತಿಸಿದ್ದು. ಫಸ್ಟ್ ಪೀಸ್ ಇದೆ. ನಾನು ಸ್ಪೆಷಲಾಗಿ ಬೋಟಿ ಮಸಾಲ ಮಾಡಿದೆ, ಟೊಮೆಟೊ ಸ್ಮ್ಯಾಶ್ ಮಾಡಿದೆ, ಅದ್ರ ಮಸಾಲೆ ಕೂಡ ಮಾಡಿದೆ. ನಾನು ಸೌತೆಕಾಯಿ ಮಸಾಲ ಮಾಡಿದೆ. ಎಲ್ಲಿ ಬೋಟಿ ಮಸಾಲ? ಬೋಟಿ ಮಸಾಲ ಎಲ್ಲ ತಿನ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವ್ರು ಬರೋ ಅಷ್ಟರಲ್ಲಿ. ಇದು ಖಾಲಿ ಮಾಡಿಬಿಟ್ಟಿದ್ದಾರೆ. ಸೂಪರ್. ಏನು ಅನಿಸ್ತಾ ಇದೆ ಬ್ರೋ ನಿಮಗೆ? ಏನು ಹೇಳಕ್ಕೆ ಇಷ್ಟ? ಸ್ಪೆಷಲಾಗಿ ಮಾಡಿದೆ ನಾನು. ಬೇರೆ ಏನು ಕಟ್ ಮಾಡೋಕೆ ಹೋಗಿ ಕಟ್ ಮಾಡ್ಕೊಂಡ್ರಿ ಕೈ? ಈರುಳ್ಳಿ ಕಟ್ ಮಾಡೋಕೆ ಹೋಗಿ ಕೈ ಕಟ್ ಮಾಡಿ. ಈರುಳ್ಳಿ ಕಟ್ ಮಾಡೋಕೆ ಹೋಗಿ ಬೆಳ್ಳುಳ್ಳಿ ಆಗೋಯ್ತಾ? ಸರಿ ಬ್ರೋ, ಥ್ಯಾಂಕ್ ಯು.